ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 25 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅವುಗಳಲ್ಲೂ ವಿಶೇಷವಾಗಿ FDA, STA, ಶಿಕ್ಷಕರ ನೇಮಕಾತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅಬಕಾರಿ ಹುದ್ದೆಗಳಿಗೆ ಉಪಯುಕ್ತವಾಗಿರುವಂತಹ ಪ್ರಶ್ನೆಗಳು, ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಕೆಳಗಿನವುಗಳಲ್ಲಿ ಯಾವುದು ಸೆಬಿಯ ಕಾರ್ಯವಾಗಿದೆ? ಮೇಲಿನ ಎಲ್ಲ ಅಂದರೆ ಭದ್ರತಾ ಪತ್ರಗಳಲ್ಲಿ ಒಳ ವ್ಯಾಪಾರವನ್ನು ನಿರ್ಬಂಧಿಸುವುದು, ಸ್ವಯಂ ನಿಯಂತ್ರಿತ ಸಂಘಟನೆಗಳನ್ನು ನಿಯಂತ್ರಿಸುವುದು ಹಾಗೂ ಪ್ರೋತ್ಸಾಹಿಸುವುದು, ಷೇರುಪಟಿಯ ವ್ಯವಹಾರವನ್ನು ನಿಯಂತ್ರಿಸುವುದು. ಸೆಬಿ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಿಸುವ ಸಂಸ್ಥೆಯಾಗಿದೆ. ಇದನ್ನು 1988 ಏಪ್ರಿಲ್ 12ರಂದು ಸ್ಥಾಪಿಸಲಾಯಿತು. ಕೇಂದ್ರ ಕಚೇರಿ ಮುಂಬೈನಲ್ಲಿದ್ದು, ಅರೆ ಶಾಸಕಾಂಗೀಯ, ಅರೆ ನ್ಯಾಯಾಂಗೀಯ ಮತ್ತು ಅರೆ ಕಾರ್ಯಾಂಗೀಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. 4 is the right answer. ಅಲ್ಪಾವಧಿ ಕೃಷಿ ಸಹಕಾರಿ ಬ್ಯಾಂಕುಗಳಿಗೆ ಮೇಲ್ಮಟ್ಟದಲ್ಲಿರುವ ಅಂದರೆ ಅಪೆಕ್ಸ್ ಬ್ಯಾಂಕ್ ಯಾವುದು? ರಾಜ್ಯ ಸಹಕಾರಿ ಬ್ಯಾಂಕ್. ಅಲ್ಪಾವಧಿ ಕೃಷಿ ಸಹಕಾರಿ ಬ್ಯಾಂಕ್ಗಳಿಗೆ ಮೇಲ್ಮಟ್ಟದಲ್ಲಿರುವ ಬ್ಯಾಂಕ್ ರಾಜ್ಯ ಸಹಕಾರಿ ಬ್ಯಾಂಕ್. 1 is the right answer. ಇವುಗಳಲ್ಲಿ ಯಾವುದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಒಂದು ಲಕ್ಷಣ? ಇದು ಬಡ ರೈತರು ಹಾಗೂ ಹಿಂದುಳಿದ ಮತ್ತು ಗುಡ್ಡಗಾಡು ಪ್ರದೇಶದ ಕರಕುಶಲ ಕಾರ್ಮಿಕರಿಗೆ ನೇರವಾಗಿ ಸಾಲವನ್ನು ನೀಡುತ್ತದೆ. ಇದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಒಂದು ಲಕ್ಷಣವಾಗಿದೆ. 4 is the right answer. ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರು? ದಾದಾಬಾಯಿ ನವರೋಜಿ. ವೃದ್ಧ ಪಿತಾಮಹ ಹೆಸರಿಗೆ ಖ್ಯಾತಿ ಪಡೆದ ದಾದಾಬಾಯಿ ನವರೋಜಿಯವರು ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯನ್ನು ಬರೆದರು ಮತ್ತು ಭಾರತದ ಸಂಪತ್ತಿನ ಸೋರಿಕೆಯ ಬಗ್ಗೆ ಗಮನ ಚೆಲ್ಲಿದರು. 1 is the right answer. ಬಾಲಬಂಧು ಸಮಾಜವನ್ನು ಸಂಘಟಿಸಿದವರು ಯಾರು? ಕೃಷ್ಣರಾವ್ ಹಳದಿಪುರಕರ್. ಕನ್ನಡದ ಪ್ರಸಿದ್ಧ ಲೇಖಕರಾದ ಕೃಷ್ಣರಾವ್ ಹಳದಿಪುರಕರ್ ಬಾಲಬಂಧು ಸಮಾಜವನ್ನು ಸ್ಥಾಪಿಸಿದರು. ಇವರು ಮಣಿಪಾಲ್ನಲ್ಲಿ ನಡೆದ 47ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1 is the right answer. ಭೂಗರ್ಭ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಾದ ವಾರಾಹಿ ಭೂಗರ್ಭ ಯೋಜನೆ ಯಾವ ಜಿಲ್ಲೆಯಲ್ಲಿದೆ? ಮಂಗಳೂರು. ವಾರಾಹಿ ಕರ್ನಾಟಕ ಪ್ರಥಮ ಭೂಗರ್ಭ ಜಲವಿದ್ಯುತ್ ಯೋಜನೆಯಾಗಿದೆ. ಇದು ಮಂಗಳೂರು ಜಿಲ್ಲೆಯಲ್ಲಿದ್ದು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. 4 is the right answer. ಕರ್ನಾಟಕದಲ್ಲೇ ಪ್ರಥಮವಾಗಿ 1932ರಲ್ಲಿ ವಿಮಾನ ಸಂಪರ್ಕ ಪಡೆದ ಊರು ಯಾವುದು? ಬಳ್ಳಾರಿ. ಕರ್ನಾಟಕದಲ್ಲೇ ಪ್ರಥಮವಾಗಿ 1932ರಲ್ಲಿ ವಿಮಾನ ಸಂಪರ್ಕ ಪಡೆದ ಊರು ಬಳ್ಳಾರಿ. 3 is the right answer. ಪ್ರಪಂಚದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ? ಭಾರತ. USA, ಇಂಡಿಯಾ, ಚೀನಾ, ಬ್ರೆಜಿಲ್ ಕ್ರಮವಾಗಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶಗಳು. ಭಾರತದಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ, ಆಂಧ್ರಪ್ರದೇಶ, ಗುಜರಾತ್ ಕ್ರಮವಾಗಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯಗಳು. ಸೊ 1 is the right answer. ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗಕ್ಕೆ ಕಾರಣ? ಬ್ಯಾಕ್ಟೀರಿಯಾ. ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗಕ್ಕೆ ಕಾರಣ ಬ್ಯಾಕ್ಟೀರಿಯಾ. 2 is the right answer. ದನ ಮತ್ತು ಎಮ್ಮೆಗಳಲ್ಲಿ ಘನೀಕೃತ ವೀರ್ಯ ಬಳಸಿ ಸಂತಾನೋತ್ಪತ್ತಿಗಾಗಿ ಜಾರಿಯಲ್ಲಿರುವ ವಿಧಾನ? ಕೃತಕ ಗರ್ಭಧಾರಣ ವಿಧಾನ. ಇದನ್ನು ಕೃತಕ ವೀರ್ಯಪೂರ್ಣ ವಿಧಾನ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಫಲವತ್ತಾಗಿರುವಂತಹ ಬಲಿಷ್ಠವಾಗಿರುವಂತಹ ಹೋರಿ ಅಥವಾ ಕೋಣದ ವೀರ್ಯವನ್ನು ಸಂಗ್ರಹಣೆ ಮಾಡಿಟ್ಕೊಂಡು ಅದನ್ನು ದನ ಅಥವಾ ಎಮ್ಮೆಗಳಲ್ಲಿ ಇಂಜೆಕ್ಟ್ ಮಾಡಿ ಸಂತಾನೋತ್ಪತ್ತಿಯನ್ನ ಮಾಡ್ತಾರೆ. 1 is the right answer. JSY ಅಂದರೆ ಜನನಿ ಸುರಕ್ಷಾ ಯೋಜನೆ. ಜನನಿ ಸುರಕ್ಷಾ ಯೋಜನೆಯು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು 12ನೇ ಏಪ್ರಿಲ್ 2005ರಲ್ಲಿ ಆಯೋಜಿಸಲಾಯಿತು. ತಾಯಿಯ ಮತ್ತು ನವಪ್ರಸವ ಮರಣ ಪ್ರಮಾಣವನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ಕಾರ್ಯಗತಗೊಳಿಸಲಾಗಿದೆ. 3 is the right answer. ನಮ್ಮ ದೇಶದಲ್ಲಿ ಕನ್ನಡ ಭಾಷೆಯು 4ನೇ ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ. ಕನ್ನಡವು ದ್ರಾವಿಡಿಯನ್ ಭಾಷೆಗೆ ಸೇರಿದೆ. ಕನ್ನಡವು 4ನೇ ಪ್ರಾಚೀನ ಭಾಷೆಯಾಗಿದ್ದು, ಪ್ರಥಮ ಪ್ರಾಚೀನ ಭಾಷೆ ತಮಿಳು, ನಂತರ ಸಂಸ್ಕೃತ ಮತ್ತು ತೆಲುಗು ಸ್ಥಾನ ಪಡೆದಿವೆ. 3 is the right answer.
ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶತಮಾನೋತ್ಸವ ಆಚರಣೆಯನ್ನು ಕೆಳಕಂಡ ವರ್ಷದ ಮಾರ್ಚ್ 8ರಂದು ಆಚರಿಸಲಾಯಿತು. 2011 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ 8ರಂದು 1911ರಿಂದ ಆಚರಿಸಲಾಗುತ್ತದೆ. ಇದನ್ನು ಮಹಿಳೆಯರಿಗೆ ಪ್ರೋತ್ಸಾಹ, ಹಿತಾಸಕ್ತಿಯನ್ನು ಕಾಪಾಡಲು ಆಚರಿಸಲಾಗುತ್ತಿದೆ. 4 is the right answer. ನ್ಯೂಕ್ಲಿಯ ಸಮ್ಮಿಲನ ಕ್ರಿಯೆ ನಡೆಯುವುದು ನಕ್ಷತ್ರಗಳಲ್ಲಿ. ನ್ಯೂಕ್ಲಿಯ ಸಮ್ಮಿಲನ ಕ್ರಿಯೆ ಅಂತ ಹೇಳಿದ್ರೆ 2 ಹಗುರ ಪರಮಾಣು ಬೀಜಗಳು ಸಮ್ಮಿಲನಗೊಂಡು ಒಂದು ಭಾರ ಪರಮಾಣು ಬೀಜವಾಗಿ ಶಕ್ತಿ ಬಿಡುಗಡೆಯಾಗುವುದು. ಅದೇ ನ್ಯೂಕ್ಲಿಯ ವಿದಳನ ಅಂತಂದ್ರೆ ಒಂದು ಭಾರ ಪರಮಾಣು ಬೀಜವು ವಿಭಜನೆಯಾಗಿ 2 ಹಗುರ ಬೀಜಗಳಾಗಿ ಶಕ್ತಿ ಬಿಡುಗಡೆಯಾಗುವುದು. ನ್ಯೂಕ್ಲಿಯ ವಿದಳನ ಕ್ರಿಯೆ ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ನಡೆದರೆ ಎಲ್ಲ ನಕ್ಷತ್ರಗಳಲ್ಲಿ ನಡೆಯುವುದು ನ್ಯೂಕ್ಲಿಯ ಸಮ್ಮಿಲನ ಕ್ರಿಯೆ. ಇಲ್ಲಿ ಹೈಡ್ರೋಜನ್ ಬೀಜಗಳು ಸಮ್ಮಿಲನಗೊಂಡು ಹೀಲಿಯಂ ಬೀಜಗಳಾಗಿ ಶಕ್ತಿ ಬಿಡುಗಡೆಯಾಗುತ್ತದೆ. 2 is the right answer. ಈ ಕೆಳಗಿನ ಯಾವ ಪದಾರ್ಥವು ಅರೆವಾಹಕವಾಗಿದೆ? ಸಿಲಿಕಾನ್. ಸಿಲಿಕಾನ್ ಒಂದು ಅರೆವಾಹಕ. ಇದರ ಸಂಕೇತ Si. ಪರಮಾಣು ಸಂಖ್ಯೆ 14, ಪರಮಾಣು ರಾಶಿ ಸಂಖ್ಯೆ 28. ಸಿಲಿಕಾನ್ ಭೂಮಿಯ ತೊಗಟೆಯಲ್ಲಿ ಹೇರಳವಾಗಿ ದೊರೆಯುವ ಎರಡನೇ ಮೂಲ ವಸ್ತು. ಮೊದಲನೇದು ಆಕ್ಸಿಜನ್. ಅರೆವಾಹಕ ಅಂತ ಹೇಳಿದ್ರೆ ಈ ಕಡೆ ಪೂರ್ಣ ಪ್ರಮಾಣದ ವಾಹಕನೂ ಅಲ್ಲ, ಈ ಕಡೆ ಪೂರ್ಣ ಪ್ರಮಾಣದ ಅವಾಹಕನೂ ಅಲ್ಲ. ಮಧ್ಯ ಪ್ರಮಾಣದಲ್ಲಿರುವಂತಹ ವಾಹಕ ಮತ್ತು ಅವಾಹಕಗಳ ನಡುವೆ ಇರುವಂತಹ ಸ್ಥಿತಿಯನ್ನ ಅರೆವಾಹಕ ಅಂತೇಳಿ ಕರಿತೀವಿ. 3 is the right answer. ಕಬ್ಬಿಣಾಂಶದ ಕೊರತೆಯಿಂದ ಯಾವ ರೀತಿಯ ತೊಂದರೆ ಉಂಟಾಗುತ್ತದೆ? ರಕ್ತಹೀನತೆ. ಕಬ್ಬಿಣಾಂಶದ ಕೊರತೆಯಿಂದ ರಕ್ತಹೀನತೆ ರೋಗ ಬರುತ್ತದೆ. ಜೀವಸತ್ವ B9 ಅಂದ್ರೆ ಫೋಲಿಕ್ ಆಮ್ಲ ಇದು ಕೆಂಪು ರಕ್ತ ಕಣಗಳ ತಯಾರಿಕೆ ಮತ್ತು ಪ್ರೋಟೀನ್ಗಳ ಸಂಶ್ಲೇಷಣೆಗೆ ಅಗತ್ಯವಾಗಿದ್ದು ಇದರ ಹೆಚ್ಚು ಸೇವನೆಯಿಂದ ರಕ್ತಹೀನತೆಯನ್ನ ನಿವಾರಿಸಬಹುದು. 1 is the right answer. ದೂರದರ್ಶನ ಕಾರ್ಯಾಚರಣೆಗಾಗಿ ರಿಮೋಟ್ ಕಂಟ್ರೋಲ್ ಅನ್ನು ಬಳಸಿದಾಗ ಪ್ರಸರಣಗೊಳ್ಳುವ ವಿಕಿರಣ ರಕ್ತಾತೀತ ವಿಕಿರಣ ಅಥವಾ ಅವೆಕೆಂಪು ಕಿರಣ. 1 is the right answer. ಮನುಷ್ಯನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಲಿವರ್ ಅಥವಾ ಯಕೃತ್. ಯಕೃತ್ ಅಥವಾ ಲಿವರ್ ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ. ಎರಡನೇ ದೊಡ್ಡ ಗ್ರಂಥಿ ಮೇದೋಜೀರಕ ಗ್ರಂಥಿ. ಪಿಟ್ಯೂಟರಿ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಎನ್ನುವರು. 4 is the right answer. ಸರ್ ಸಿ.ವಿ. ರಾಮನ್ ರವರಿಗೆ ಭೌತಶಾಸ್ತ್ರದಲ್ಲಿ ಅವರು ಈ ಕೆಳಕಂಡದ್ದನ್ನ ಕುರಿತು ಮಾಡಿದ ಅಧ್ಯಯನಕ್ಕಾಗಿ ನೊಬೆಲ್ ಬಹುಮಾನ ನೀಡಲಾಯಿತು. ಬೆಳಕಿನ ಚದುರಿಕೆ. ರಾಮನ್ ರವರಿಗೆ ಭೌತಶಾಸ್ತ್ರದ ವಿಭಾಗದಲ್ಲಿ 1936ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಸಿ.ವಿ. ರಾಮನ್ ರವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿಯಾಗಿದ್ದಾರೆ. 1954ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. 1 is the right answer. ತುಂಬು ಬಿಸಿಲಿನ ದಿನಗಳಲ್ಲಿ ಗೋಚರಿಸುವ ಮರೀಚಿಕೆಗಳಿಗೆ ಕಾರಣವಾಗುವ ಪ್ರಕ್ರಿಯೆ ಸಂಪೂರ್ಣ ಆಂತರಿಕ ಪ್ರತಿಫಲನ. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ಮರೀಚಿಕೆ, ಬಿಸಿಲುಗುದುರೆಗಳು ಕಾಣಲು ಕಾರಣವಾಗಿವೆ. 3 is the right answer. ಭೂಮಿಯ ಸುತ್ತ ಕಕ್ಷೆಯಲ್ಲಿರುವ ಉಪಗ್ರಹವು ಕೆಳಕಂಡ ಸಂದರ್ಭಗಳಲ್ಲಿ ಸ್ತಬ್ಧವಾಗಿರುವಂತೆ ಕಾಣುತ್ತದೆ. ಅದರ ಕಾಲಾವರ್ತವು 1 ದಿನವಾಗಿದ್ದು ಅದು ಭೂಮಿಯಂತೆಯೇ ಪರಿಭ್ರಮಿಸುತ್ತಿದ್ದಾಗ ಅದು ಸ್ತಬ್ಧವಾಗಿರುವಂತೆ ತೋರುತ್ತದೆ. 1 is the right answer. ಇಂಗಾಲದ ಯಾವ ರೂಪವು ಉತ್ತಮ ವಾಹಕ? ಗ್ರಾಫೈಟ್. ಗ್ರಾಫೈಟ್ ಒಂದು ಉತ್ತಮ ವಾಹಕ. ಇಂಗಾಲ ಕೆಲವು ಮೂಲ ವಸ್ತುಗಳು ಅನೇಕ ರೂಪಗಳಲ್ಲಿ ದೊರೆತರೂ ಅದರ ರಾಸಾಯನಿಕ ಗುಣ ಒಂದೇ ಆಗಿರುತ್ತದೆ. ಇದನ್ನು ಆ ಮೂಲ ವಸ್ತುವಿನ ಬಹುರೂಪತೆ ಎನ್ನುವರು. ವಜ್ರ, ಗ್ರಾಫೈಟ್, ಕೋಕ್, ಕುಲರಿನ್, ಕಲ್ಲಿದ್ದಲು ಇವೆಲ್ಲವೂ ಇದ್ದಿಲು ಇವೆಲ್ಲವೂ ಕೂಡ ಇಂಗಾಲದ ಬಹುರೂಪಗಳು. ಸೊ ಇವುಗಳಲ್ಲಿ ಗ್ರಾಫೈಟ್ ಒಂದು ಉತ್ತಮ ವಾಹಕ. ಹಾಗಾಗಿ ಬ್ಯಾಟರಿ ಶೆಲ್ಗಳಲ್ಲಿ ಬಳಸುವರು. 3 is the right answer. ಒಂದು ಅಡುಗೆಯ ಪಾತ್ರೆಗೆ ಈ ಕೆಳಕಂಡ ಯಾವ ಗುಣಧರ್ಮಗಳ ಸಂಯೋಜನೆಯು ಹೆಚ್ಚು ಅಪೇಕ್ಷಣೀಯ? ಅಧಿಕವಾದ ವಿಶಿಷ್ಟ ಉಷ್ಣತೆ ಮತ್ತು ಅಧಿಕ ಶಾಖ ವಹನತ್ವ ಇದು ಹೆಚ್ಚು ಅಪೇಕ್ಷಣೀಯ ಗುಣ. 2 is the right answer. ಒಂದು 220 ವೋಲ್ಟ್ ಸಾಲಿನ ಮೇಲೆ 25 ವ್ಯಾಟ್ 220 ವೋಲ್ಟ್ನ ಬಲ್ಬನ್ನು ಮತ್ತು 100 ವ್ಯಾಟ್ನ 220 ವೋಲ್ಟ್ನ ಬಲ್ಬನ್ನು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ಹೀಗಿದ್ದಾಗ 25 ವ್ಯಾಟ್ನ ಬಲ್ಬ್
ಪ್ರಖರವಾಗಿ ಪ್ರಕಾಶಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಯವರ ಹುದ್ದೆಗೆ ನಿಗದಿಸಲಾದ ಅರ್ಹತೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಲ್ಲ? ಅವರು ಸಂಸತ್ತಿನ ಹಾಲಿ ಸದಸ್ಯರಾಗಿರತಕ್ಕದ್ದು. ಇದು ಸರಿಯಲ್ಲ. ಸಂವಿಧಾನದ 58ನೇ ವಿಧಿ ರಾಷ್ಟ್ರಪತಿ ಹುದ್ದೆಗೆ ಚುನಾಯಿತನಾಗಲು ಅರ್ಹತೆಗಳ ಬಗ್ಗೆ ತಿಳಿಸುತ್ತದೆ. ಭಾರತೀಯ ನಾಗರಿಕನಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭಾ ಸದಸ್ಯನಾಗಲು ಅರ್ಹತೆ ಹೊಂದಿರಬೇಕು, ಕೇಂದ್ರ ಅಥವಾ ರಾಜ್ಯದ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರದು. ಇದು ಷರತ್ತುಗಳು. 2 ಈಸ್ ದಿ ರೈಟ್ ಆನ್ಸರ್.